ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಎ. ಇವತ್ತೆರಡೇ ಪ್ರಾಬ್ಲಮ್ಸ್ ಮಾಡ್ಸೋದು. ಇವತ್ತೆರಡು, ನಾಳೆಗೆ ಎರಡು. ಯಾಕೆಂದ್ರೆ 4 ಇವತ್ತು ಮಾಡ್ಸಕ್ ಆಗಲ್ಲ, ಅದು ಹೆವಿ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಕೆಲವೊಬ್ರು ನೆಟ್ ಖಾಲಿ ಆಗುತ್ತೆ. ಅವಲಕ್ಕಿ ಭಾವನೊಂದು ಮತ್ತೆ ಇನ್ನೊಬ್ರದ್ದು. ಅದಕ್ಕೆ ಇವತ್ತೆರಡು ಅಷ್ಟೇ ಮಾಡಿಸ್ತೀನಿ. 7 ಮತ್ತೆ 8. ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಎ where AB is the diameter of a circle whose center is 2, -3 and B is 1, 4. ಸೊ ಈಗ ಬರ್ಕಳಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಏನಂತ. ಸಿಂಚು, ಯಾವಾಗ ನಿಮ್ದು ಎಫೆಕ್ಟ್? ನಾಳೆ ಸರ್. ನಾಳೆ 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 ಅದಕ್ಕೆ ಎರಡೇ ಪ್ರಾಬ್ಲಮ್ಸ್ ಮಾಡಿಸ್ತಿದ್ದೀನಿ. ಆಯ್ತಲ್ಲ? ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್. ಕತ್ಲಿಗೆರೆ ಟೀಮ್ನವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಎಸ್ ಸರ್. ನಾಳೆ 10ನೇ ಟೀಮ್ನಾಗ ಹೋಯ್ತಾ? ಇಲ್ಲ ಸರ್. ರಚನಾ ಒಂದನ ಮಾರ್ಕ್ಸ್ ಎಷ್ಟು ಬಂತ ಹೇಳು? ರಚನಾ 28 ಸರ್. ಆ 28 ಸರ್. ಯಾರಿಗೆ? ವಂದನ ಸರ್. ಎಷ್ಟಕ್ಕೆ? 40 ಸರ್. ಎಷ್ಟಕ್ಕೆ? 40 ಸರ್. 40ಕ್ಕೆ 28. ಒಂದನ ರಚನಾ ಒಂದನ ಇದ್ದಾಳೆ ನಮ್ಮಕ್ಕೆ? ಅವಳಿಲ್ಲ ಸರ್. ನಿಂದೆಷ್ಟು ಬಂತು ಅವಲಕ್ಕೆ? ಸರ್ ನಂದು 27, 26. ಸಾಕಾ? ಮತ್ತೆ ಯಾವ್ದಕ್ಕೆ ಆನ್ಲೈನ್ ಕ್ಲಾಸ್ ಸೇರ್ಕೊಂಡಿರಿ ನೀವು? ಅಲ್ವಾ, ನಿಮ್ಗೆ ಏನ್ ಸಮಸ್ಯೆ ಇದೆ ಹೇಳ್ರಿ. ಎಲ್ಲಿ ಅರ್ಥ ಆಗಲ್ಲ ಕೇಳಿ. ಅಪ್ಲಿಕೇಬಲ್ ಕ್ವೆಶ್ಚನ್ಸ್ ಕೊಟ್ಟಿದ್ರು ಸರ್. ಅಪ್ಲಿಕೇಬಲ್ ಕ್ವೆಶ್ಚನ್ಸ್ ಕೊಟ್ಟಿದ್ರು ಸರ್. ಅಲ್ಲವಾ, ನಿಮ್ ಮೇಷ್ಟ್ರುಗಳು ಎಂತ ಮೇಷ್ಟ್ರುಗಳವ ದೇವರಾಣೆಗುವ. ಒಂದೇ ಒಂದ್ ಕ್ವಶನ್ ಮಾತ್ರ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಇದಿರುತ್ತೆ. ಏನ್ ಹೇಳು? ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತ. ಸುಮ್ನೆ ನಿಮ್ಮನ್ನ ಓದಿರೋದನ್ನು ಭರವಸೆಯನ್ನು ಕಳ್ದ್ ಬಿಡ್ತಾರೆ. ಸೌಂದರ್ಯ, ನಿಮ್ ಮಾರ್ಕ್ಸ್ ಹೇಳಿದ್ರಾ? ಸರ್ ಇನ್ನ ಎಫೆಕ್ಟ್ ಆಗಿಲ್ಲ ಸರ್. ಹೌದಾ? ಬುಧವಾರ ಗುರುವಾರ. ಆ ಬೋಟಿ ನಿಕ್ಕಿತ ಬಂದಾಳ? ಸರ್ ಬಂದಿದ್ದಾಳೆ ಸರ್. ಇಟ್ಟದಂಗೆ ಎಲ್ಲೋಗಿದ್ಲಂತೆ. ಮೋಟ್ಲಿ ಬೋಟಿ ತಿನ್ಕಂತ ಕೂತಿದ್ದಾಳೆ. ಟೈಮ್ ಆಗಿಲ್ಲ, ಆಮೇಲೆ ಅವ್ರ ಅಮ್ಮ ನೆನಪು ಮಾಡಿತ್ತೆ. ಬರ್ರಿ ಈಗ. ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಎ. ಯಾವುದರ ಕೋಆರ್ಡಿನೇಟ್ಸ್ ಅನ್ನ ಕಂಡಿಡ್ಬೇಕು? ಎ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಕಂಡಿಡ್ಬೇಕು. ವೇರ್ ಎ ಬಿ ಇಸ್ ದಿ ಡಯಾಮೀಟರ್ ಆಫ್ ಎ ಸರ್ಕಲ್ whose center is 2, -3 and B is 1, 4. ಒಂದು ಸರ್ಕಲ್ ಇದೆ, ನಿಮಗೆ ಡಯಾಮೀಟರು ರೇಡಿಯಸ್ಸಿಗೂ ಡಿಫರೆನ್ಸ್ ಗೊತ್ತಿದೆಯಾ? ಸೊ ಇಟ್ ಇಸ್ ದಿ ಸರ್ಕಲ್. ಈ ಟೋಟಲ್ ಪೋರ್ಷನ್ ಎಂದು ಕರಿತೀವಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್ is called radius. The distance between the center and any point on the circumference of a circle is called radius. If the line pass through a center of a circle, it is called diameter. AB is called diameter. So ಈಗ ಇದೇ ಲೈನ್ ಇಲ್ಲಿ ಎಳೆದಿದ್ದೀವಿ, ಇದನ್ನ ಡಯಾಮೀಟರ್ ಅಂತ ಕರಿತೀರಾ? ನೋ ಸರ್. It is a chord. The line joining any 2 points on the circumference of a circle is called chord. So ಅದೇ chord, ಇದು chord ಅಂತ ಕರಿತೀವಿ. ತಲೆ ಒಳಗಿರಲಿ. ಅದೇ chord ಸೆಂಟರ್ ಅಲ್ಲಿ ಪಾಸ್ ಆಗ್ತದೆ, then it becomes ಏನು? Clear? Diameter
ಎರಡು ರೇಡಿಯಸ್ ಅನ್ನ ಹಾಕಿದ್ರೆ ಡಯಾಮೀಟರ್ ಆಗುತ್ತೆ. ರೇಡಿಯಸ್ ಇಸ್ ಈಕ್ವಲ್ ಟು ಹಾಫ್ ಆಫ್ ದಿ ಡಯಾಮೀಟರ್. ಓಕೆನಾ? ಅದೆಲ್ಲ ಬೇಡ, ಒಂದ್ ನೆನ್ಪಿಟ್ಕೊಳ್ರಿ, ಕಾರ್ಡಿಗೂ ಡಯಾಮೀಟರ್ಗೂ ವ್ಯತ್ಯಾಸ ಗೊತ್ತಿರ್ಬೇಕು. ಕಾರ್ಡ್ ಅಂದ್ರೆ ಅದು ಸರ್ಕಂಫರೆನ್ಸ್. ನೋಡ್ರಿ, ಜಸ್ಟ್ ಇಟ್ ಇಸ್ ನಾಟ್ ಎ ಕಾರ್ಡ್. ಇದು ಕಾರ್ಡ? ನೋ ಸರ್. ಯಾಕೆಂದ್ರೆ ಕಾರ್ಡ್ ಅಂದ್ರೆ ಇಟ್ ಟಚಸ್ ದಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಟ್ ಎನಿ 2 ಪಾಯಿಂಟ್ಸ್. ಇಲ್ಲೊಂದು ಪಾಯಿಂಟ್ ಅಲ್ಲಿ ಟಚ್ ಆಗಿದೆ, ಇಲ್ಲೊಂದು ಪಾಯಿಂಟ್ ಅಲ್ಲಿ ಟಚ್ ಆದ್ರೆ ಇದು ಕಾರ್ಡ್ ಆಗುತ್ತೆ. ಇದು ಟಚ್ ಆಗಿಲ್ಲ ಅಂದ್ರೆ ಇದು ಕಾರ್ಡ್ ಅಲ್ಲ. ಓಕೆ, ಸೊ ಓಕೆ, ಕಾರ್ಡ್ ಬಗ್ಗೆ ಬೇಡ ನಮಗೀಗ. ಡಯಾಮೀಟರ್, it is the center. Now it is take it as O. So what are given points? ಈಗ center is 2, -3. Okay, P is 1, 4. So you don't know the value of A, you can take coordinates of A as x, y. ಡೌಟ್ಸ್ ಬೇಡ, ಕೇಳಿಸ್ಕೊಳ್ಳಿ. ನಿಮ್ಗೆ ಏನ್ ಡೌಟ್ಸ್ ಇದೆಯಾ ಅದನ್ನ ಬಗೆಹರಿಸೋಣ. ಸೊ ಇದನ್ನ ಏನಂತ ತಗೊಂಡ್ರಿ? ಎ ಆಫ್ ಎಕ್ಸ್, ವೈ. ಸೊ ನಾವು ಬನ್ನಿ ಈಗ. ಸೊ ಓ ಇಸ್ ದಿ ಏನು? ಮಿಡ್ ಪಾಯಿಂಟ್ ಆಫ್ ದಿಸ್ ಸರ್ಕಲ್. ಮಿಡ್ ಪಾಯಿಂಟ್ ಆಫ್ ಎ ಬಿ. ಬರಿಬಹುದಾ? ಓ ಇಸ್ ದಿ ಮಿಡ್ ಪಾಯಿಂಟ್ ಆಫ್ ಎ ಬಿ. Yes, sir. ಸೊ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ಏನಿದೆ? ಯಾರು ಮಾತಾಡ್ತಿದ್ದಾರೆ? x1 + x2/2, y1 + y2/2. So what is midpoint? 2, -3. So now take what is A? X, y. What is B? 1, 1, 4. 4. Now take x1, y1. ಯಾರು ಬರ್ಕಬೇಡ್ರಿ, ಬರ್ಕಂತಿದ್ದೀರಾ ಅಥವಾ ಹಂಗೆ ಬೆನ್ನತ್ತಿದ್ದೀರಾ? ನೋಡ್ತಾ ಇದ್ದೀರಾ? ಬರ್ಕಂತಿದ್ದೀರಾ? ಮೈಕ್ ಮ್ಯೂಟ್ ಮಾಡು. ಯಾರ ಮನೆಗಮ್ಮ? ಸಿಂಚ. ಸೊ ಈಗ, ಸೊ ನಾವು ರೈಟ್ x1 is x, x2 is 1/2, y1 is y, y2 is 4/2. ಸೊ ಎರಡು ಕೋಆರ್ಡಿನೇಟ್ಸ್ LHS RHS ಅಲ್ಲಿ ಇದಾವೆ ಅಂದಾಗ ಫಸ್ಟ್ ಕೋಆರ್ಡಿನೇಟ್ ಈಕ್ವಲ್ 2 = x + 1/2, 1 -3 = y + 4/2. So now make cross multiplication. X + 1 = 4. X = 4 - 1. X = 3. So now make cross multiplication. Y + 4 = -6. Y = -6 - 4. Y = -10. What is A of x, y? So now write A of 3, -10. It is enough. ಏನ್ ಡೌಟ್ಸ್ ಬಂದ್ರೆ ಕೇಳಿ, ಹೇಳ್ಕೊಡುವ. ನೀವು ಸುಮ್ನೆ ತಪ್ಪನ್ನ ಬರ್ಕಬೇಡ್ರಿ, ನಾನು ಹೇಳೋದಷ್ಟೇ.
ಇವತ್ತು ಎರಡೇ ಪ್ರಾಬ್ಲಮ್ಸ್ ಮಾಡ್ಸೋದು. ಯಾಕೆ ಅಂದ್ರೆ ಇವತ್ತು 4 ಮಾಡ್ಸಕ್ ಆಗಲ್ಲ, ಮಾಡ್ಸಿರೋ ಹೆವಿ ಆಗುತ್ತೆ ನಿಮಗೆ. ಇವತ್ತು ಯಾವುದು 7 and 8 ಮಾಡಿಸ್ತೀನಿ, ನಾಳೆಗೆ 9 and 10. ಅಲ್ಲಿಗೆ ಕೋಆರ್ಡಿನೇಟ್ ಜಾಮಿಟ್ರಿ ಕಂಪ್ಲೀಟ್ ಆಗುತ್ತೆ. ಸೊ on Thursday onwards you can go for Thursday or Wednesday quadratic equation. ಸಾನಾ ಇದ್ದಾಳ? ಎಸ್ ಸರ್ ಇದೀನಿ. ಊಟ ಮಾಡ್ತಿದೀಯಾ? ಹಾ. ಸ್ಮೆಲ್ ನೋಡ್ತಿದ್ಯಾ? ಮಾಡ್ತಿದ್ದೀನಿ ಟೇಸ್ಟ್ ಮಾಡ್ತಿದ್ಯೋ ಸ್ಮೆಲ್ ನೋಡ್ತಿದ್ಯೋ? ಸರ್. ಟೇಸ್ಟ್. ವೆರಿ ಗುಡ್, ವೆರಿ ಗುಡ್. ನಾನಿನ್ನ ಕನ್ಫರ್ಮ್ ಆಗಿಲ್ಲ, ನೀವು ಅಪೋಸಿತ ಮಾತಾಡಿದ್ಮೇಲೆ ಫೈನಲ್. ಸೊ ಡಯಾಮೀಟರ್ ಎಲ್ಲಿ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇರ್ಬೇಕು. ಡಯಾಮೀಟರ್ ಎಲ್ಲಿ ಬರೋದು? ಸರ್ಕಲ್ ಅಲ್ಲಿ ಬರೋದು, ಹೇಳ್ತಲ್ಲ. ಡಯಾಮೀಟರ್, ರೇಡಿಯಸ್, ಕಾರ್ಡ್, ಏರಿಯಾ ಆಫ್ ಸೆಕ್ಟರ್, ಆರ್ಕ್. ಸರ್ ಹೇಳವಾ? ಸರ್ ಅಲ್ಲಿ x+1/2, y+4/2 ಅಂತ ಇದೆಯಲ್ಲ, ಅಲ್ಲಿ ಹೇಳಿ ಹೇಳಿ. 2 ಕ್ಯಾನ್ಸಲ್ ಮಾಡಕ್ ಬರಲ್ವಾ? ವೆರಿ ಗುಡ್. ಎಲ್ಲಿ ಇಲ್ಲ? ಹಾ ಸರ್. ಇಲ್ಲಿ ಇದನ್ನ ಇದು ಈಕ್ವಲ್ ಇದ್ರೆ ಮಾತ್ರ ಕ್ಯಾನ್ಸಲ್ ಮಾಡಬಹುದು. ಈಕ್ವೇಟ್ ಮಾಡಿದಾಗ ಇದರಲ್ಲೂ ಡಿನಾಮಿನೇಟರ್ 2 ಇದ್ದೆ, ಇದರಲ್ಲೂ ಡಿನಾಮಿನೇಟರ್ 2 ಇದ್ರೆ ಮಾತ್ರ ಕ್ಯಾನ್ಸಲ್ ಮಾಡಕ್ ಬರೋದು. ಇಟ್ ಈಸ್ ಒನ್ ಕೋಆರ್ಡಿನೇಟ್, ಇಟ್ ಈಸ್ ಒನ್ ಕೋಆರ್ಡಿನೇಟ್. ಎಸ್ ಸರ್. ಯಾರು ಕೇಳಿದ್ದು? ಸೌಂದರ್ಯ ಬನ್ನಿ ಕೋಡ್. ಹರ್ಷಿತಾ SC, ಹರ್ಷಿತಾ CS, ಅವಳು ಯಾರು ಗುಂಡೇರಿಗೆ ಕಾಲು ನೋವು ಮಾಡ್ಕೊಂಡಿದ್ದಾಳಂತಲ್ಲ. ಎಸ್ ಸರ್, ಪೆಟ್ಟಾಗಿದೆ ನೀನ್ ಏನ್ ನೋಡ್ದೆ? ಸರ್. ನಾನೇ ಸರ್ ಬ್ಯಾಂಡೇಜ್ ಹಾಕ್ಸ್ಕೊಂಡ್ ಬಂದೆ. ವೆರಿ ಗುಡ್, ವೆರಿ ಗುಡ್. ಅವ್ರ ಸಾನ ಏನ್ ಬಂದಿದ್ಲೇನಲ್ಲ? ಸರ್ ಅವಳಿಗೆ ಗೊತ್ತೇ ಇಲ್ಲ ಅದು, ಪಾಪ. ಪಾಪಲ್ಲ. ಇದು ಬೇರೆ ಪಾಪ ಬೇರೆ ಪುಣ್ಯ ಬೇರೆ ಮಾತಾಡ್ತೀರಿ. ಸೊ ಬನ್ನಿ, ಈಗ ಎಲ್ಲರದು ಆಯ್ತಾ? ಎಸ್ ಸರ್. ಎಲ್ಲರದು ಆಯ್ತಾ? ಎಸ್ ಸರ್. ನೋಡ್ರಿ, ನಮಗೆ ಏನ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಡಯಾಮೀಟರ್ ಕೊಟ್ಟಾನೆ, ಆ ಡಯಾಮೀಟರ್ ಅಲ್ಲಿ ಸೆಂಟರ್ ಕೊಟ್ಟಿದ್ದಾನೆ, ಮತ್ತೆ ಬಿ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾನೆ. ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ಎ ಅಂತ ಕೇಳಿದ್ದಾನೆ. ಆ ಎ ಕೋಆರ್ಡಿನೇಟ್ಸ್ ಅನ್ನ ನಾವು ವಿ ಕ್ಯಾನ್ ಟೇಕ್ ಇಟ್ ಆಸ್ ಎಕ್ಸ್ ಕಾಮ ವೈ ಅಂತ ತಗೊಂಡಿದ್ದೀನಿ. ಸೊ ಸೆಂಟರ್ ಅಂದ್ರೆ ಇಟ್ ಇಸ್ ದಿ ಮಿಡ್ ಪಾಯಿಂಟ್. ಓಕೆನಾ? therefore ಅದನ್ನೇ ಬರ್ದಿದ್ದೀನಿ. O is the midpoint of AB. Now take A of x comma y, it is x1 y1. P of x1 comma 4, it is x2 y2. So now write the midpoint formula. So what is midpoint? 2 comma minus 3. x1 plus x2 is x plus 1 by 2, y plus 4 by 2. So now make cross multiplication. 2 divided by x plus 1 by 2. ಇಲ್ಲಿ ಎರಡು ಕೋಆರ್ಡಿನೇಟ್ಸ್ ಈ ಕಡೆ ಒಂದು ಈಕ್ವಲ್ ಇದಾವೆ ಅಂದ್ರೆ ಫಸ್ಟ್ ಈಕ್ವಲ್ ಆಗುತ್ತೆ, ಸೆಕೆಂಡ್ ಈಕ್ವಲ್ ಆಗುತ್ತೆ. ಸೊ ನಾವು ರೈಟ್ -3 is equal to y plus 4 by 2. So now write x plus 1 is equal to 2 into 2, 4. X is equal to 4 minus 1. X is equal to 3. It is the value of x. So now make y plus 4 is equal to -3 into 2. It is -6. Y is equal to -6 minus 4. Y is -10. What is the coordinate A? A is x comma y. X means 3. Y is -10. So now clear? ಜಗದೀಶ, ಸರ್. ಎಷ್ಟೊತ್ತಿಗಪ್ಪ ಹೋಮ್ವರ್ಕ್ ಹಾಕಿರೋದು? ಸರ್ ಬೆಳಗ್ಗೆ ಕ್ಲಾಸಿಗೆ ಬೇಗ ಹೋದೆ, ಅದಕ್ಕೆ. ರಾತ್ರಿ ಹಾಕೋ ಮಕ್ಕಬೇಕಿತ್ತು.
ಇಲ್ಲ ಸರ್ ರಾತ್ರಿ ನೆಟ್ ಇದ್ದಿಲ್ಲ ಬೆಳಗ್ಗೆ ಹಾಕೋಣ ಅಂದ್ರ ಇದು ಸ್ಪೆಷಲ್ ಕ್ಲಾಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೇಗ ನನಗೆ ಹೋದ್ವಿ. ಯಾವ್ದಕ್ಕೆ ನನಗೆ ನೋಡಪ್ಪ, ನನಗೆ ಇವತ್ತು ಲಾಸ್ಟ್ ಸೇರ್ಸ್ಕೊಂಡಿದೀನಿ, ನಾಳೆಗೆ ಅದು ಸೇರ್ಕೊಳಲ್ಲ. ಮಾನ್ಯನು ಸಹ ಹೇಳ್ದಂಗೆ ಹೋಳಿಗೆ ತಿನ್ನಕ್ ಹೋಗ್ಬಿಟ್ರೆ ಮಾನ್ಯ ಯಾರಿಗೆ ಹೇಳಿದ್ಯಾವ? ಹ ಮಾನ್ಯ ಸಾ ಇಲ್ಲ ನೋಡು. ಸಮನಿ ಸಮನಿ Yes, sir. ಇದಾಳೆ ಇಲ್ಲ? Yes, sir. ಮತ್ತೇನು ಉಸಿರಿಲ್ಲ ಅಲ್ಲ? ನಿಂತ್ಬಿಟ್ಟತೆ ನೋಡು. ಮತ್ತೆ ಅದನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕ ನಾವು ಉಸಿರು ನಿಂತ್ರೆ? ಮಾನ್ಯ ಇಲ್ಲ ಸರ್. ಸರ್ ಇಲ್ಲ ಎಲ್ಲಿಗೋ ಹೋಗಿದಾರೆ. ಇಲ್ವಾಕೆ? ಎಲ್ಲಿಗೋ ಹೋಗಿರ್ಬೇಕು ಸರ್. ತಡಿ ನೋ ತಡಿ ಸರ್ ಇಲ್ಲ. ತಡಿ. ಎಷ್ಟು ಜಾಕಿ ಇದಾಳ್ರಿ ಈಕಿ? ಆ ಈಗ ಬರ್ತದ ರಿಕ್ವೆಸ್ಟ್, ಮತ್ ಬರುತ್ತೆ. ಈಗ ರಿಮೂವ್ ಮಾಡ್ಬಿಡ್ತೀನಿ ಆಕಿಗೆ, ಅವಾಗ್ಲೇ ಸರಿ ಆಗತ್ತದು. ಎಷ್ಟ್ ನೋಡ್ರಿ, ಏನ್ ನೋಡ್ರಿ ಇವರೆಲ್ಲ ಜಾಕಿಗಳು. ಹ ಇಲ್ಲ ಅವಳ್ದಿಲ್ಲ, ಬರ್ಲಿ ರಿಕ್ವೆಸ್ಟ್ ಬರ್ಲಿ, ರಿಮೂವ್ ಮಾಡ್ತೀನಿ ಆಕೆ. ಓಕೆ ಬನ್ನಿ ಈಗ. ಸೊ ನಾವು ರೈಟ್ ಡೌನ್ ದ 8th one question. If A and B are -2, -2 and 2, -4 respectively, find the coordinates of P such that ಹೆಂಗೈತ್ P ಅಂದ್ರೆ AP is equal to ಏನು 3/7 AB and P lies on the line segment AB. ಸೊ ಈಗ ಒಂದು ಲೈನ್ ಸೆಗ್ಮೆಂಟ್ ಇದೆ, ಯಾವುದು? AB. ಹೌದಾ? ನೋಡ್ರಿ ಫಸ್ಟ್ ಬರ್ಕಣಂತ್ರಿ. ಒಂದು ಲೈನ್ ಸೆಗ್ಮೆಂಟ್ ಇದೆ. ವಾಟ್ ಆರ್ ದಿ ಕೋಆರ್ಡಿನೇಟ್ಸ್ ಆಫ್ ಎ? ಎ ಈಸ್ -2, -2. ವಾಟ್ ಈಸ್ ಬಿ? 2, 2, -4. If the point P lies on the line segment AB, ಪಾಯಿಂಟ್ P AB ಮೇಲಿದೆ. ಹಾಗಾದ್ರೆ P ಹೆಂಗ್ ಡಿವೈಡ್ ಮಾಡ್ತು? 1 ಇಲ್ಲ P ನ ಕೋಆರ್ಡಿನೇಟ್ಸ್ ಅರ ಕೊಡ್ಬೇಕಿತ್ತು, ಇಲ್ಲ P ಹೆಂಗ್ ಡಿವೈಡ್ ಮಾಡಿದೆ ಅಂತ ರೇಷಿಯೋನಾರ ಕೊಡ್ಬೇಕಿತ್ತು. ಹೌದಾ? ಎರಡನ್ನೂ ಕೊಟ್ಟಿಲ್ಲ. ಹೆಂಗ್ ಮಾಡಕ್ಕಾಗತ್ತೆ? ಅವನ್ ಹೇಳಿದಾನೆ ಈಗ ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ P. P ನ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕು. ಅಂದ್ರೆ ನಮಗೆ ರೇಷಿಯೋ ಕೊಟ್ಟಿದ್ದಾನೆ, ಅದನ್ನ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಅದನ್ನ ಹೆಂಗ್ ಕಂಡುಹಿಡ್ಕೋಬೇಕು ನೋಡೋಣ ಈಗ. ಸೊ ಈಗ ನಮ್ಮ ಹತ್ರ AP is equal to 3/7 AB ಇದೆ. ಐ ವಿಲ್ ರೈಟ್ AP by AB is equal to 3/7. ಇದ್ರಾಗ ಏನಾರ ವ್ಯತ್ಯಾಸ ಅಂತ ನೋಡ್ರಿ. ಸೊ ಅಗೈನ್ ಯು ಕ್ಯಾನ್ ಮೇಕ್ ದಿ ಕ್ರಾಸ್ ಮಲ್ಟಿಪ್ಲಿಕೇಶನ್. AB comes to this side. ಕ್ಲಿಯರಾ? Yes, sir. ಕ್ಲಿಯರ್ ಏನ್ರಮ್ಮ? Yes, Yes, sir. So it means AP is 3, AB is 7. Okay na? Yes, sir. AP is 3, AB is 7. So now write AB as 7. AP plus PB. What is AB? 7. What is AP? 3. 3. What is PB? Gottilla. So 3 plus PB is equal to 7. PB is equal to 7 minus 3. PB is equal to 4. 4. So AP is 3. PB is 4. And it means P divides AB in the ratio. ಏನು? P ಹೆಂಗ್ ಡಿವೈಡ್ ಮಾಡಿದೆ AB ನ? 3. ಅರಿಬೋದಾ? Yes, sir. Yes, sir. ಇಲ್ಲಿ ತನಕ ಬರ್ರಿ, ಮುಂದಕ್ಕೆ ಹೋಗೋಣಂತೆ. ಮತ್ತೊಂದ್ಸಲ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ, ಅವಸರ ಬೇಡ.
ಸರ್ ಕ್ವಶನ್ ಹೇಳಕ್ಕ ಏನ್ ಕ್ವಶನ್ ಅಕ್ಕ? ಯಾರು ಕೇಳ್ತಾರದು? ಸರ್ ನಾನ್ ಭಾವನಾ. ಹೇಳವ. ನಾನ್ ಟೆಕ್ಸ್ಟ್ ಬುಕ್ ಕ್ವಶನ್ ಇಲ್ಲ ಸರ್. 8ನೇ ಕ್ವಶನ್ ನೋಡವ. ಇಲ್ಲ ಸರ್. ನೀನು 7.2 ನಲ್ಲಿ ನೋಡಮ್ಮ 8ನೇ ಕ್ವಶನ್. ನಿನ್ ಬುಕ್ ಯಾವ್ದಾರ ಬೇರೆ ಬುಕ್ ತಗೊಂಡಿದ್ಯಾ? ಮ್ಯಾಥ್ಸ್ ಬುಕ್ ತಗೊಂಡೆ ಸೋಷಿಯಲ್ ಓಪನ್ ಮಾಡ್ಕೊಂಡು ಕುತ್ಕೊಂಡ್ರೆ? ಇಲ್ಲ ಸರ್. ಹಾ ಇಲ್ಲ ಸರ್ ಮ್ಯಾಥ್ಸ್ ಬುಕ್. ಅಲ್ಲಿ ಮತ್ತೆ ಅಲ್ಲವ ಬೇರೆ ಎಲ್ಲರ ಬುಕ್ ಎಲ್ಲ ಐತೇನ್ರಮ್ಮ ಪ್ರಾಬ್ಲಮ್? ಎಸ್ ಸರ್. ನೋಡವ ಎಸ್ ಸರ್ ಐತಿ. ನೋಡ, ನಿನಗೆ ಕಣ್ ಕಾಣಲ್ಲ ಅಂದ್ರೆ ಬೇಕಾದ್ರೆ ನಂದು ಹಳೇದು ಇನ್ನೊಂದು ಕನ್ನಡಕ ಐತೆ. ಹಾ ಕೊರಿಯರ್ ಮಾಡೋಂದ್ರೆ ಮಾಡ್ತೀರಿ. ಹಾ ಮಾನ್ಯ ಮೇಡಮ್, ಮಾನ್ಯ ಮೇಡಮ್. ಸರ್ ಎಲ್ಲೋಗಿದ್ರಿ ಸರ್? ಸರ್ ಸರ್ ಹೇಳಿ ಸರ್. ಸರ್ ಲಿಂಕ್ ಜಾಯಿನ್ ಆಗೋದು ಲೆಫ್ಟ್ ಆಗೋದು ಆಗ್ತಾ ಇತ್ತು, ಅದಕ್ಕೆ ನೀವ್ ಹೇಳ್ದಂಗ್ ಹಿಸ್ಟ್ರಿ ಕ್ಲಿಯರ್ ಮಾಡಕ್ಕೆ. ವೆರಿ ಗುಡ್. ಅಲ್ಲ ಮಿಸ್, ಮನೆ ನೀವು ಹಬ್ಬದ ದಿವಸ ರಜಾ ಹಾಕಿದ್ರಲ್ಲ, ಏನಾರ ಕೇಳಿದ್ರ? ಸರ್ ಏನು ರಜನಾ? ರಜಾ? ಹ್ಞೂ ಮಿಸ್. ಸರ್ ಸ್ಯಾಟರ್ಡೆ ರಜಾ ಕೊಟ್ಟಿದ್ದೀರ ಅಂತ ಅನ್ಕೊಂಡೆ. ಅಲ್ಲ ನೀನ್ ಅನ್ಕೊಂಡಂಗೆಲ್ಲ ಹಾಕವೇನ? ನಾನ್ ಸರ್ ಇಲ್ಲ ಅನ್ಕೊಂಡಿನಿ. ಸರ್ ಹಬ್ಬ ರಜಾ ಕೊಟ್ಟಿರ್ತೀರ ನೀವು ಅಂತ. ಹಂಗಾದ್ರೆ ಏನಾರ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದಿತ್ತಾ? ಸರ್ ಇಲ್ಲ, ನಾನ್ ಫೋನೇ ನೋಡಿಲ್ಲ ಗ್ರೂಪ್ ಇಂದ ಮೆಸೇಜ್. ಅಂದ್ರೆ ನೀವು ಅಂದ್ರೆ ಇಟ್ ಮೀನ್ಸ್ ನಿಮಗೆ ಗಣಪತಿ ಬಗ್ಗೆನೇ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಅಂದ್ರೆ ಕ್ಲಾಸ್ ಅದು ನಡೆದ್ರೆ ನಡೀಲಿ, ಬಿಟ್ರೆ ಬಿಡ್ಲಿ. ಸರ್ ಅಲ್ಲ ರಜಾ ಕೊಟ್ಟಿರ್ತೀರ ಅಂತ ಅನ್ಕೊಂಡೆ. ಅಲ್ಲವಾ ನೀನ್ ಅನ್ಕೊಂಡಂಗೆಲ್ಲ ಮಾಡೋದಾದ್ರೆ ನಾನು. ಸರ್ ಆಮೇಲೆ ಪಪ್ಪ 7:30ಗೆ ಮೆಸೇಜ್ ನೋಡಿದ್ದಾರೆ ಕ್ಲಾಸ್ ಇದೆ ಅಂತ. ಅವಾಗ ಹೇಳ್ತಾರೆ ಕ್ಲಾಸ್ ಇದೆ. ನಾನು ಹೇಳೋದ್ ಕೇಳು. ನಿನಗೆ ಈಗ ನೋಡಿ 22 ಬಂದಿತ್ತು, ಇದೇ ಪ್ರಾಬ್ಲಮ್ ಎಕ್ಸಾಮಿಗೆ ಬಂತು, ಒಂದು 5 ಮಾರ್ಕ್ಸ್ ಬಂತು ಅಂದ್ರೆ 5 ಮಾರ್ಕ್ಸ್ ಹೋಗುತ್ತೆ. ನಿಮಗೆ ಎಲ್ಲರಿಗೂ ನಾನು ಮಾನ್ಯ ಹಿಡ್ಕೊಂಡು ಎಲ್ಲರಿಗೂ ಕತ್ತೆ ಉಗುಳ್ದಂಗೆ ಉಗುಳಿದ್ರು ಮತ್ತು ನೀವು ಹಂಗೆ ಮಾಡ್ತೀರಿ, ಹೋಯ್ತಲ್ಲ? ನಿಮಗ್ ಜವಾಬ್ದಾರಿ ಇಲ್ಲಲ್ರಮ್ಮ. ಹಂಗ ಅನ್ಕಂಡೆ ಸರ್, ನಾನು ಹಿಂಗ ಅನ್ಕಂಡೆ, ಅದೇನ್ ಅನ್ಕೊಳ್ಳೋದೇನದು? ನೀವ್ ಯಾಕೆ ಹಂಗ ಅನ್ಕೊಂತೀರಿ? ನಾನ್ ಚಿನೈನಿಟಿ ಇದ್ರೆ ಮಾತ್ರ ರಜಾ ಕೊಡ್ತೀನಿ, ಅದರ್ವೈಸ್ ನಾನು ರಜಾನೇ ಕೊಡಲ್ಲ. ಪಾಪ ನಿಮಗೆ ಲಾಸ್ ಆಗೋದ್ ಬೇಡ ಅಂತ ನಾವ್ ಯೋಚನೆ ಮಾಡ್ತಿದೀನಿ. ನೀವ್ ಹೆಂಗಪ್ಪ ಅಂದ್ರೆ ನೀವೇ ಅನ್ಕೊಂಡ್ಬಿಡ್ತೀರಿ, ಸರ್ ನೀವು ಕೊಟ್ಟಿದ್ರೇನ ಅನ್ಕೊಂಡ್ವಿ. ಮಾನ್ಯ ಒಬ್ಳೆ ಅಲ್ಲ, ಬಹಳ ಜನ ಅದಾರಂತ ಪುಣ್ಯಾತ್ಮರು. ಸೊ ಹೋಗ್ಬೇಕಾದ್ರೆ ನಿಮ್ ಪಾದಗಳನ್ನ ಜೆರಾಕ್ಸ್ ಮಾಡಿಸ್ಕೊಟ್ಟೋಗ್ರಿ, ಮುಂದಿನ ವರ್ಷದವ್ರಿಗೆ ತೋರ್ಸ್ಬೇಕಲ್ಲ ಮತ್ತೆ. ಉಸಿರಿಲ್ಲ ನೋಡ್ರಿ. ಸರ್ ಬರ್ಕೊಂಡಿದ್ದಾಯ್ತು. ಗೊತ್ತೈತ್ ನನಗೆ ಯಾರು ಹೇಳಿದಂಗಂತ. ಸಮನ್ವಿನಾ? ಎಸ್ ಸರ್. ಗೊತ್ತು ನನಗೆ. ಮತ್ತೆ ಬೈದ್ ಬೇಡ, ಅಲ್ಲಿ ಸ್ಟಾಪ್ ಮಾಡ್ಲಿ ಅಂತೇಳಿ ಈಗ ನೀನು ಬೇರೆ ಟ್ರ್ಯಾಕ್ ಚೇಂಜ್ ಮಾಡ್ತೀಯ. ನೋ ಸರ್. ಗೊತ್ತೈತಾ? ಅಕ್ಕ ನೀವು ತಳುಗಳಾಗಿದಿರ್ಲ, ಜಾಕಿಗಳು ನೀವು 3 ಜನನು. ಓಕೆ ಬರ್ರಿ. ಮಾರ್ಕ್ಸ್ ಕೇಳಲಿಲ್ಲ. ಅವಳಿಗೆ ಏನು ವಂಶಿ ಮಾರ್ಸು ಕೇಳವ ಎಷ್ಟಂತ? ಹರ್ಷಿತಾ ನೀನೇ? ವಂಶಿ ಹತ್ತೋಗ್ಲಿ. ಅವಳು ಕಂದೋಡಿ ಜಾಯ್ನ್ ಆಗಿರ್ಲಿಲ್ಲ ಅವಾಗ. 25 ವಂಶಿ ನೋಡು, ಔಟ್ ಆಫ್ ಔಟ್ ಬರಂಗ್ ಮಾಡಿದೀವಿ. ಮನೆ ಗೃಹ ಪ್ರವೇಶ ಆಯ್ತು, ಒಂದ್ ಬಟ್ಟೆ ಇಲ್ಲ, ಒಂದ್ ಗೌರಿ ಗಣಪ ಆತು, ಒಂದ್ ಚಕ್ಲಿ ಕೊಡಬಳೆ ಕಳ್ಸಿಲ್ಲ. ಮಾಡಲ್ಲ ಸರ್. ಅಲ್ಲ ಆದ್ರೂನು ಇಲ್ಲಿ ಬಿಡಮ್ಮ, ಹೋಗ್ಲಿ ಬಿಟ್ಬಿಡ್ರಿ ಈಗ. ಸೊ ನೋಡ್ರಮ್ಮ, AB ಅನ್ನೋದು ಒಂದು ಲೈನ್ ಸೆಗ್ಮೆಂಟ್ ಇದೆ. ಆ ಲೈನ್ ಮೇಲೆ ಒಬ್ರು ಇದ್ದಾರೆ, ಯಾರು? ಪಾಯಿಂಟ್ P. ಈಗ ಅವನ್ ಪ್ರಶ್ನೆ ಏನು? ಯು ಹ್ಯಾವ್ ಟು ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ P. ಅಂದ್ರೆ P ನ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾನೆ, ಕಂಡಿಡಿಯಕ್ಕೆ ಹೇಳಿದಾನಂದ್ರೆ
ಪಿ ಹೆಂಗ್ ಡಿವೈಡ್ ಮಾಡಿದೆ ಅಂತ ಹೇಳಿದಾನೆ ಅಂತ ಅರ್ಥ. ಅದು ತಲೆ ಒಳಗೆ ಬರ್ಬೇಕು. ಇಲ್ಲ ಪಿ ಡಿವೈಡ್ ಮಾಡಿರೋ ರೇಷಿಯೋ ಕೊಟ್ರೆ ಕೋಆರ್ಡಿನೇಟ್ಸ್ ಕಂಡುಹಿಡಿಬಹುದು, ಪಿ ನ ಕೋಆರ್ಡಿನೇಟ್ಸ್ ಕೊಟ್ರೆ ನಾವು ರೇಷಿಯೋ ಕಂಡುಹಿಡಿಬಹುದು. ಈಗ ಅವನೇನ್ ಹೇಳಿದಾನೆ, ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಪಿ ಅಂತ ಹೇಳಿರೋದ್ರಿಂದ ಆಲ್ರೆಡಿ ಪಿ ಹೆಂಗ್ ಡಿವೈಡ್ ಮಾಡಿದೆ ಎ ಬಿ ಅಂತ ಹೇಳಿದ್ದಾರೆ ಅಂತ ಅರ್ಥ. ಅದನ್ನ ನಮಗೆ ಕಂಡಿಡ್ಕೊಳ್ಳಿಕ್ಕೆ ಒಂದು ಇಂಟ್ ಕೊಟ್ಟಿದ್ದಾನೆ. ಎ ಪಿ ಇಸ್ ಈಕ್ವಲ್ ಟು 3/7 ಎ ಬಿ. ಜಸ್ಟ್ ಈ ಎ ಬಿ ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ, ಮತ್ತೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಅಲ್ಲೇ ಹೋಗಿ ಕುತ್ಕಂತತೆ. ಈಗ ನೋಡ್ರಿ, ಎ ಪಿ ಈಸ್ 3 ಆಗುತ್ತೆ, ಎ ಬಿ ಈಸ್ 7 ಆಗುತ್ತೆ. ಎ ಬಿ ಇಸ್ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಬಿ ಬರ್ತಿದ್ದೀನಿ, ಕರೆಕ್ಟಾ? ಈಗ ನೋಡ್ರಿ ಇಲ್ಲಿ ಎ ಬಿ ನ 2 ಪಾರ್ಟ್ ಮಾಡಿದೆ, ಎ ಪಿ ಪ್ಲಸ್ ಪಿ ಬಿ. ಸೊ ನಾವು ಎ ಬಿ ಇಸ್ 7, ಎ ಪಿ ಇಸ್ 3, ಪಿ ಬಿ ಗೊತ್ತಿಲ್ಲ. ಸೊ 3 ಪ್ಲಸ್ ಪಿ ಬಿ ಇಸ್ ಈಕ್ವಲ್ ಟು 7, ಪಿ ಬಿ ಇಸ್ ಈಕ್ವಲ್ ಟು 7 minus 3, ಪಿ ಬಿ ಇಸ್ ಈಕ್ವಲ್ ಟು 4. So it means PB is 4. Now write P divides AB in the ratio 3:4. Baririga. P divides AB in the ratio ಯಾವುದು 3:4. 3:4. So now what is A? -2, -2. What is B? 2, -4. X1, Y1, X2, Y2. So now write 3:4. It is equal to M1 is to M2. So M1 is 3, M2 is 4. So ratio is different. You can use the section formula. So now write P of X comma Y is equal to M1 X2 plus M2 X1 divided by M1 plus M2 M1 Y2 plus M2 Y1 divided by M1 plus M2. So what is P of X Y na ಕಂಡುಹಿಡಿಯಬೇಕಾಗಿರೋದು. So P of X comma Y, what is M1? 3, X2 is 2, M2 is 4, X1 is -2, M1 plus M2 is 3 plus 4, M1 is 3, Y2 is -4, M2 is 4, M1 is -2. Y1 is -2 divided by 3 plus 4. P of X comma Y is equal to 6 minus 8 by 7. Correct? Plus into minus, 4 2s are 8. Okay. -12. Minus 8. 3 into -4 -12. 3 plus into minus, 4 2s are 8 by 7. P of X comma Y is equal to -1 by 7. It is minus -2 20 by by 7. 7. 2/7. -2 by 7 ಆಗುತ್ತೆ. Huh? 8 ಅಲ್ಲಿ ಸಿಕ್ಕಿದ್ರೆ 2 ಸರ್. 2/7. Last ಗೆ sir. -2 by 7. Over. ಈ ಕರೆಕ್ಟ್ ಆಯ್ತಾ? Yes, sir. Yes, sir.
ಆ ಮಾನ್ಯಂಗೆ ಯಾಕಂಗ್ ಮೊಬೈಲ್ ಹಂಗ್ ಮಾಡುತ್ತೆ ಆ ಹುಡುಗಿಗೆ? ಏ ಸಮನಿ, ನೀನ್ ಯಾಕಂಗೆ ಗೋಳೈಕಂತೀಯ ಆಕಿಗೆ? ಆ ಒಳ್ಳೆ ಹುಡುಗಿ ಅಂದ್ರೆ ನೀನ್ ಹಂಗ್ ಮಾಡ್ತೀಯಲ್ಲ ವಂಶಿ. ಸರ್ ಅವ್ರಿಗೆ ನನಗೋಳು ಲೈಕ್ ಅಂತಾರೆ. ಯಾರು? ವಂಶಿ ಮಾನ್ಯ. ಹೌದಾ? ಹಂಗ್ ಕಾಣದೇ ಅಲ್ಲಲ್ಲ ಅವರು. ಸರ್ ಇವಳೇ ನಮ್ಮಿಬ್ರು ಮಾನ್ಯ ಲೆಕ್ಕ ಬರ್ಕ ನೀನ್ ಫಸ್ಟ್. ನೀನ್ ಮಾತಾಡಕ್ ಬರಕ್ ಹೋಗ್ಬೇಡ. ನಿನ್ ಲೆಕ್ಕ ನೀನ್ 4-5 ಸಲ ಇದು ಲಾಗೌಟ್ ಆಗಿದೆ. ಓವರ್ ಸರ್. ಓವರ್. ಎಸ್ ಸರ್. ಸರ್ ಓಕೆ, ವೈಟ್. ಓಕೆನಾ? ಮಾನ್ಯ ಆಯ್ತೇನಮ್ಮ? ಎಸ್ ಸರ್. ಓಕೆ, ಬನ್ನಿ ಈಗ. ಸೊ ನೋಡ್ರಿ, ಪಿ ನ ಕೋಆರ್ಡಿನೇಟ್ಸ್ ಕಂಡಿಡಿಯಕ್ ಕೇಳಿದ, ರೇಷಿಯೋ ಕೊಟ್ಟಿರ್ಲಿಲ್ಲ. ಆ ರೇಷಿಯೋನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಪಿ ಡಿವೈಡ್ಸ್ ಎ ಬಿ ಇನ್ ದಿ ರೇಷಿಯೋ 3:4 ಅಂತ ಬರ್ಕೊಂಡ್ವಿ. ಅದನ್ನ ಏನ್ ಮಾಡಿದ್ವಿ ಅಂತ ಫಸ್ಟ್ ಪಾರ್ಟ್ ಅಲ್ಲಿ ತೋರಿಸಿದ್ವಿ, ಹೆಂಗೆ 3:4 ಬಂತು ಅಂತ. ಸೊ ನಾವು ರೈಟ್ ವಾಟ್ ಈಸ್ ಎ -2, -2. You can take x1, y1. What is b? 2, -4, x2, y2. What is the ratio? 3:4. So it means m1 is to m2, m1 is 3, m2 is 4. Ratio is different. Therefore, you can use the section formula. P of xy is equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. Now substitute all the values. So what is m1? 3, x2 is 2 plus m2 is 4, x1 is -2, 3 plus 4. 3, m1 is 3, y2 is -4, m2 is 4, y1 is -2, 3 plus 4. So now write 3 2s are 6, 4 2s are 8, plus into minus minus. So plus into minus -12, plus into minus -8. So 1 plus 1 minus ಇದೆ. 8 ಅಲ್ಲಿ 6 ಹೋದ್ರೆ -2, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಎರಡು ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಅನ್ನ ಬರಿಬೇಕು. -20/7. This is the coordinate of P. So clear? ಏನ್ ಡೌಟ್ ಇದೆ ರಮ್ಮ? ನೋ ಹಾ? ಸರ್